ಈಗ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ನು ಮಾಡಲ್ ಕ್ವಶನ್ ಪೇಪರ್ 1 ವಿ ಮ್ಯಾಟ್ ಎಸ್ 101 ಮಾಡಲ್ 2 ಕ್ವಶನ್ನು 3 ವಿತ್ ಇಫ್ ಯು ಈಸ್ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ರೂವ್ ದಟ್ ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಎ ಇಂಟು ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು 2 ಎ ಬಿ ಯು ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಕೇಳ್ತಾರೆ. ಇಲ್ಲಾಂದರೆ ಇಷ್ಟು ಕೇಳ್ತಾರೆ ಮ್ಯಾಕ್ಸಿಮಮ್ಮು. ಈ ಥರ ಕೇಳಿದ್ರೆ ಹೆಂಗೆ ಮಾಡಬೇಕು ನೋಡ್ಕೊಳ್ಳಿ. 2 ಎ ಬಿ ಯು ಅಂತ ಮ್ಯಾಕ್ಸಿಮಮ್ ಕೇಳ್ತಾರೆ, ಇಲ್ಲಿ ಗಂಟ ಕೇಳ್ತಾರೆ. ನೋಡಿ ಯು ಈಸ್ ಈಕ್ವಲ್ ಟು ಈ ಥರ ಬರ್ಕೊಳ್ಳಿ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಇಲ್ಲೇನು ಮಾಡಬೇಕು, ಫಸ್ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಡೋ ಯು ಬೈ ಡೋ ಎಕ್ಸ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಿದಾಗ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇದನ್ನ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈನ ಇಟ್ಕೊಳ್ಳಿ, ಎಫ್ಗೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶು ಎ ಎಕ್ಸ್ ಮೈನಸ್ ಬಿ ವೈ. ಈಗ ಎ ಎಕ್ಸ್ ಮೈನಸ್ ಬಿ ವೈಗೆ ಡಿಫ್ರೆನ್ಷಿಯೇಷನ್ ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಫಸ್ಟ್ ಎಫ್ಗೆ ಎಫ್ ಡ್ಯಾಶ್ ಮಾಡಿಬಿಟ್ಟು ಬರೆದ್ಬಿಟ್ಟು ಒಳಗಡೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ ಇದಕ್ಕೆ ಮಾಡಿದಾಗ ಇಲ್ಲಿ ಎಕ್ಸ್ ಇದೆ, ಎ ಇಂಟು 1, ಎಕ್ಸ್ನ ಚೇಂಜ್ ಮಾಡಿ ಏನು ಹಂಗೆ ಇಟ್ಕೊಳ್ಳಿ, ಇಲ್ಲಿ ಎಕ್ಸ್ ಇಲ್ಲ ಅಂದರೆ 0 ಬರೀ ಪ್ಲಸ್ ನೋಡಿ ಇದನ್ನ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಾಯಿತು. ಈಗ ಇದನ್ನ ಇಟ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ನೋಡಿ ಇದ್ರದ್ದು ಡಿಫ್ರೆನ್ಷಿಯೇಷನ್ ಹೆಂಗೆ ಅಂದರೆ ಇ ಪವರ್ ಇದ್ದರೆ ಇ ಪವರ್ ಎ ಡಿಫ್ರೆನ್ಷಿಯೇಷನ್ನು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ. ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಎ ಎಕ್ಸ್ ಪ್ಲಸ್ ಬಿ ವೈಗೆ ಎ ಇಂಟು 1 ಪ್ಲಸ್ ಎಕ್ಸ್ ಇಲ್ಲ ಅಂದರೆ 0. ಅಂದರೆ ಇಲ್ಲಿ ಡೋ ಯು ಬೈ ಡೋ ಎಕ್ಸ್ ಏನಾಗುತ್ತೆ ಅಂದರೆ ಎ ಫಸ್ಟ್ ಬರ್ಕೊಳ್ಳಿ, ಎ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಎ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ. ಇದು ಎ ಬರೆದ್ಬಿಟ್ಟು ಇದು ಬರೀರಿ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಕ್ವಶನಲ್ಲಿ ನೋಡ್ತಾ ಇರಿ, ಕ್ವಶನ್ನು ಡೋ ಯು ಬೈ ಡೋ ಎಕ್ಸ್ ಜೊತೆಗೆ ಏನು ಮಲ್ಟಿಪ್ಲೈ ಇದೆ, ಬಿ. ಮಲ್ಟಿಪ್ಲೈ ಬೈ ಬಿ ಮಾಡಿಕೊಂಡ್ರೆ ಇದೇನಾಗುತ್ತೆ, ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು ಎ ಬಿ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಇಲ್ಲೂ ಮಲ್ಟಿಪ್ಲೈ ಬೈ ಬಿ ಮಾಡಿದ್ರೆ ಎ ಬಿ ಉಳಿಯೋದೇನು. ಇದು ನೋಡಿ ಇದು ಹೆಂಗಿದೆ, ಇದು ಸೇಮು ಯು ಥರ ಇದೆ. ಅಂದರೆ ಮಲ್ಟಿಪ್ಲೈ ಬೈ ಬಿ ಮಾಡಿದಾಗ ಎ ಬಿ ಆಗುತ್ತೆ. ಇದು ಇದ್ರ ಬದಲು ಇದನ್ನ ಒಂದು ಸತಿ ಬರೆದು ನೆಕ್ಸ್ಟ್ ಸ್ಟೆಪ್ ಬೇಕಾದರೂ ನೀವು ಎ ಬಿ ಯು ಅಂತ ಬರಿಬೋದು, ಅಥವಾ ಈಗಲೇ ಎ ಬಿ ಯು ಅಂತಲೂ ಬರಿಬೋದು. ಇದ್ರ ಬದಲು ಯು ಅಂತ ಬರೆದ್ಬಿಡಿ, ಯಾಕಂದರೆ ಇ ಎಕ್ಸ್ ಪ್ಲಸ್ ಬಿ ವೈ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇಂಟು ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಎಸ್ ಯು. ಗೊತ್ತಾಗ್ತಿದೆಯಾ, ಎ ಬಿ ಯು ಆಗುತ್ತೆ. ನೆಕ್ಸ್ಟ್ ಏನಾಯಿತು, ಈಗ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋಣ. ಡೋ ಯು ಬೈ ಡೋ ಎಕ್ಸ್ ಆಯಿತು, ಈಗ ಡೋ ಯು ಬೈ ಡೋ ವೈ ಮಾಡೋಣ. ಡೋ ಯು ಬೈ ಡೋ ವೈ ಈಸ್ ಈಕ್ವಲ್ ಟು ನೋಡಿ ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ನೋಡಿ ಇದನ್ನ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈನ ಹಂಗೆ ಇಟ್ಕೊಳ್ಳಿ, ಎಫ್ಗೆ ಡಿಫ್ರೆನ್ಷಿಯೇಷನ್ನು ಎಫ್ ಡ್ಯಾಶ್ ಆಫ್ ಬರುತ್ತೆ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ಗೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಆಮೇಲೆ ಎ ಎಕ್ಸ್ ಮೈನಸ್ ಬಿ ವೈಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಇಲ್ಲಿ ವೈ ಇಲ್ಲ 0, ಇಲ್ಲಿ ಮೈನಸ್ ಬಿ ಇಂಟು 1 ಬರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ 0 ಮೈನಸ್ ಬಿ ಇಂಟು 1 ಪ್ಲಸ್ ಈಗ ಇದನ್ನ ಇಟ್ಕೊಳ್ಳಿ, ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈನ ಹಂಗೆ ಇಟ್ಕೊಳ್ಳಿ, ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈನ ಹಂಗೆ ಇಟ್ಕೊಳ್ಳಿ. ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಡಿಫ್ರೆನ್ಷಿಯೇಷನ್ ಬಂತು, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈನೇ ಬರುತ್ತೆ. ಫಸ್ಟು ವೈ ಇಲ್ಲ ಅದಕ್ಕೆ 0 ಪ್ಲಸ್ ಇದಕ್ಕೆ ಬಿ ಇಂಟು 1. ಈಗ ಡೋ ಯು ಬೈ ಡೋ ವೈ ಏನಾಗುತ್ತೆ, ಮೈನಸ್ ಬಿ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಬಿ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಆಫ್
ಎ ಎಕ್ಸ್ ಮೈನಸ್ ಬಿ ವೈ. ಇಲ್ಲಿ ಮಲ್ಟಿಪ್ಲೈ ಬೈ ಎ ಮಾಡ್ಕೋಬೇಕು, ಯಾಕಂದರೆ ಡೋ ಯು ಬೈ ಡೋ ವೈ ಮಲ್ಟಿಪ್ಲೈ ವಿತ್ ಎ, ಮಲ್ಟಿಪ್ಲೈ ಬೈ ಎ. ಬಿ ಎ ಇಂಟು ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಎ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎ ಬಿ ಆಗುತ್ತೆ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಇಲ್ಲಿ ಪ್ಲಸ್ ಎ ಬಿ ಆಗುತ್ತೆ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ನೋಡಿ, ಇದ್ರ ಬದಲು ಯು ಬರ್ಕೋಬೋದು, ಅಥವಾ ಇಲ್ಲೇ ಬರೀಬೋದಿತ್ತು. ನೆಕ್ಸ್ಟ್ ಸ್ಟೆಪ್ ಬರೀತೀನಿ ನಾನು. ಎ ಇಂಟು ಡೋ ಯು ಬೈ ಡೋ ವೈ ಇಸ್ ಈಕ್ವಲ್ ಟು ಮೈನಸ್ ಎ ಬಿ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಎ ಬಿ ಇಂಟು ಇದ್ರ ಬದಲು ಯು ಬರೀಬೋದು. ಇಲ್ಲೇನು ಮಾಡಬೇಕು ನೋಡಿ, ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಇದು, ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳೋಣ. ಎ ಇಂಟು ಡೋ ಯು ಬೈ ಡೋ ವೈ ಇದು, ಇದನ್ನ ಇಕ್ವೇಷನ್ 2 ಅಂದ್ಕೊಳ್ಳೋಣ. ಈಗ ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಎ ಇಂಟು ಡೋ ಯು ಬೈ ಡೋ ವೈ ಆ್ಯಡ್ ಮಾಡಿ, ದಟ್ ಈಸ್ 1 + 2. ಏನಾಗುತ್ತೆ, ಬಿ ಇಂಟು ಡೋ ಯು ಬೈ ಡೋ ಎಕ್ಸ್ ಫಸ್ಟ್ ಬರ್ಕೊಳ್ಳಿ, ಪ್ಲಸ್ ನೆಕ್ಸ್ಟ್ ಎ ಇಂಟು ಡೋ ಯು ಬೈ ಡೋ ವೈ ಬರ್ಕೊಳ್ಳಿ ಇಸ್ ಈಕ್ವಲ್ ಟು, ನೋಡಿ ಇದು ಆ್ಯಡ್ ಮಾಡಿದಾಗ ಎರಡೂ ಇದು ಸೇಮ್ ಇದೆ. ಈಗ ಇಲ್ಲಿ ಎ ಬಿ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ, ಇಲ್ಲಿ ಮೈನಸ್ ಎ ಬಿ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ, ಎರಡೂ ಕ್ಯಾನ್ಸಲ್ ಆಗಿಬಿಡುತ್ತೆ. ಬರೀ ಉಳಿಯೋದು ಎ ಬಿ ಯು ಪ್ಲಸ್ ಎ ಬಿ ಯು, ಅಂದರೆ 2ABU ಉಳಿಯುತ್ತೆ. ಎ ಬಿ ಯು ಪ್ಲಸ್ ಎ ಬಿ ಯು 2ABU ಆಗುತ್ತೆ. ಅದೇ ಕ್ವಶನ್ಗೆ ಆನ್ಸರ್. ಅರ್ಥ ಆಗ್ತಿದೆಯಾ? ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ಯುನ ಬರ್ಕೊಳ್ಳಿ, ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಡೋ ಯು ಬೈ ಡೋ ಎಕ್ಸ್ ಅಂದರೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ಗೆ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ. ಎ ಎಕ್ಸ್ ಮೈನಸ್ ಬಿ ವೈಗೆ ಎ ಇಂಟು 1 ಮೈನಸ್ 0 ಪ್ಲಸ್ ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಹಂಗೆ ಬರ್ಕೊಂಡು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎ ಇಂಟು 1 ಪ್ಲಸ್ 0. ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಎಫ್ ಡ್ಯಾಶ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಪ್ಲಸ್ ಎ ಇಂಟು ಫಸ್ಟ್ ಇದು ಬರೆದು ಆಮೇಲೆ ಇದು ಬರೀರಿ. ಇದ್ರ ಬದಲು ಈಗ ಮಲ್ಟಿಪ್ಲೈ ಬೈ ಬಿ ಮಾಡಿದಾಗ ಬಿ ಇಂಟು ಇಲ್ಲಿ ಎ ಬಿ ಇಂಟು ಇಲ್ಲಿ ಎ ಬಿ ಇಂಟು ಇದ್ರ ಬದಲು ಯು ಬರ್ಕೋಬೋದು. ಅರ್ಥ ಆಗ್ತಿದೆಯಾ? ಯಾಕಂದರೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇಂಟು ಎಫ್ ಆಫ್ ಎ ಎಕ್ಸ್ ಮೈನಸ್ ಬಿ ವೈ ಅಂದರೆ ಯು. ನೆಕ್ಸ್ಟ್ ಬಂತು ಡೋ ಯು ಬೈ ಡೋ ವೈ ಅಂದರೆ ಇದನ್ನ ಫಸ್ಟ್ ಹಂಗೆ ಇಟ್ಕೊಳ್ಳಿ, ಎಫ್ಗೆ ಎಫ್ ಡ್ಯಾಶು, ಆಮೇಲೆ ಇದಕ್ಕೆ 0 ಬಿ ಇಂಟು 1 ಪ್ಲಸ್ ಆಮೇಲೆ ಇದನ್ನ ಹಂಗೆ ಇಟ್ಕೊಂಡು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಅಂದರೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ 0 ಪ್ಲಸ್ ಬಿ ಇಂಟು 1. ಆಮೇಲೆ ಏನು ಮಾಡಬೇಕು, ಮೈನಸ್ ಬಿ ಇದು ಬರ್ಕೊಳ್ಳಿ, ಆಮೇಲೆ ಪ್ಲಸ್ ಬಿ ಇದು ಬರ್ಕೊಳ್ಳಿ, ಮಲ್ಟಿಪ್ಲೈ ಬೈ ಎ ಮಾಡಿ, ಎ ಬಿ ಆಗುತ್ತೆ, ಇದು ಯು ಆಗುತ್ತೆ, ಎ ಬಿ ಯು. ಆಮೇಲೆ ಎರಡೂ ಆ್ಯಡ್ ಮಾಡಿದ್ರೆ 2ABU ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.